ಆಸೆ ಎಷ್ಟು ಬೇಗ ನೆರವೇರುತ್ತಪ್ಪ. ಅಣ್ಣ ಇಷ್ಟೊಂದು ಆಸೆ ಕನ್ಸುಗಳನ್ನ ಕಟ್ಕೋಬಾರ್ದು ಕಣೋ. ಆ ಭಗವಂತ ಯಾವಾಗ ಏನು ಅಂತ ಗೊತ್ತಿಲ್ಲ. ಹೊಟ್ಟೆ ತಾಳ ಆಗ್ತದೆ. ಊಟ ಮಾಡಿ ಬಂದೆ ನೋಡು, ಆ ಭಗವಂತ ನಮ್ಮಮ್ಮನ ನಮ್ಮಿಂದ ಕುತ್ಕೊಂಡು ದೂರ ಮಾಡಿರ್ಬೋದು, ಈ ಅಣ್ಣನ್ ಕಿತ್ಕೊಳಕ್ ಸಾಧ್ಯನೇ ಇಲ್ಲ. ನಾನು ನೋಡ್ತೀನಿ ಅದ್ ನಾವು ದೇವ್ರು ಬರ್ತಾನೆ ಅಂತ. ಅಣ್ಣನ್ ಕಿತ್ಕೋಬಾರ್ದು ಕಡೆ. ಅಂತ ಪರಿಸ್ಥಿತಿ ಬಂದ್ರೆ ನನ್ನ ಪ್ರಾಣ ಕೊಟ್ಟಾರು ನಮ್ಮ ಅಣ್ಣ ನಾನು ಕಾಪಾಡ್ಕೊತೀನಿ. ನನಗೆ ಅಕ್ಕನೇ ತಾಯಿ, ಅಣ್ಣನೇ ತಂದೆ ಇದ್ದಂಗೆ. ಅಪ್ಪ ದೊಡ್ಡ ಕುಡ್ಕ, ಆದ್ರೆ ನಮ್ಗೆ ಯಾವತ್ತೂ ಕೊರಗು ಬರಲೇ ಇಲ್ಲ. ನಮ್ಮಮ್ಮನ ಕಳ್ಕೊಂಡಿದ್ರು, ನಮ್ಮ ಅಕ್ಕನೇ ಅಮ್ಮನ ಸ್ಥಾನ ತುಂಬಿದ್ದಾಳೆ. ಅಂಥದ್ರಲ್ಲಿ ನಿಮ್ಗಳಿಗೆ ಯಾರಿಗೆ ಏನಾದರೂ ನಾನು ಸಹಿಸೋದಿಲ್ಲ. ಅಮ್ಮ ಮಾತಾಯಿ ಯಾಕೆ ಅಳ್ತಿದ್ಯಾ? ಅಣ್ಣಂಗೆ ಹತ್ತು ಇನ್ನು ಬೇಜಾರು ಮಾಡ್ಬೇಡ. ಮುಚ್ಕೊಂಡ ಒಳಗಡೆ ಅನ್ನ ಮಾಡಿದೀನಿ, ಸಾಂಬಾರು ಮಾಡಿದೀನಿ, ಬೇಕಾದ್ರೆ ಸ್ವೀಟ್ ಮಾಡಿದೀನಿ. ಬೇಕಪ್ಪ ಅವರೇ, ನೀನು ಹಿಂಗೆ ಅಳ್ತಿದ್ರೆ ಅಣ್ಣ ಕಡ್ಡಿಲ್ ಆಗ್ತಾನೆ. ಅಣ್ಣ ನಾನು ಹಪ್ಪಳ ತಿನ್ಬೇಕು. ಅಲ್ಲ, ಕಾಲ ಕೆಟ್ಟೋಯ್ತು ಕಣ್ರಿ. ಈಗಿನ ಕಾಲದ ಹುಡುಗಿರೋ ಹುಡುಗಿರೋ ವಯಸ್ಸು ಬರೋದೇ ಕಾಯ್ತಾ ಇರ್ತಾರೆ. ವಯಸ್ಸಿಗೆ ಬರ್ತಾ ಇದ್ದಂಗೆ ಎತ್ತಾಕೊಂಡು ಹೋಗಿ ಹಿಂದೆ ಮುಂದೆ ಮಾಡಬಾರ್ದು ಮಾಡಿ ನಮ್ಮಂತ ಹೆಣ್ಮಕ್ಳಿರೋ ತಂದೆ ತಾಯಿರ್ಗೆ ತಲೆನೋವು ತರ್ತಾರೆ ಕಣ್ರೆ. ಏನೇ ಆಗ್ಲಿ ಆದಷ್ಟು ಬೇಗ ನನ್ನ ಮಗಳಿಗೆ ಒಂದು ಗಂಡು ಹುಡ್ಕೆ ಮದುವೆ ಮಾಡಿಬಿಟ್ರೆ ನನ್ನ ತಲೆ ಮೇಲೆ ಇರೋ ಬಾರ್ವೆಲ್ಲ ಕಳೆದು ಹೋಗುತ್ತೆ ಕಣ್ರಿ. ಏನ್ ದಾರಿ ನಿಂತ್ಕ ಏನು ಯೋಚನೆ ಮಾಡ್ತಾ ಕೂತಾಗಿದೆ? ಕಿಟ್ಟಿ ಬಂದಿಯಾ? ಬಾ, ನನ್ನ ಮಗಳಿಗೆ ಆದಷ್ಟು ಬೇಗ ಒಂದು ಗಂಡು ಹುಡ್ಕ್ಬೇಕಣ. ಗಂಡು ಹುಡ್ಕಿ ಮದುವೆ ಮಾಡ್ಬೇಕು ಅಂತ ಹೇಳಿದ್ದೀನಿ. ನೀನು ಬಾರ. ಏನೋ ಮಾವ ಗಣ್ಣ? ಅಯ್ಯೋ ಶಿವ, ಹಂಗೈಲೆ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಅಲುದ್ರು ಅನ್ನುವ ಹಾಗೆ ಗಣ್ಣ ಇಲ್ಲೇ ಉಟ್ಕೊಂಡು ಯಾಕೆ ಮಾವ ಯೋಚನೆ ಮಾಡ್ತೀಯ? ಏನಪ್ಪ? ಏನೋ ಗಂಡ? ಎಲ್ಲೋ ಕಾಣ್ತೇನೆ ಇಲ್ಲ. ಯಾರಪ್ಪ ಅವನು ಗಂಡು? ಬೇಗ ಹೇಳಪ್ಪ. ಅಯ್ಯೋ ಮಾವ, ಆತ್ರು ಗೆಟ್ಟವನ್ಗೆ ಬುದ್ಧಿ ಮಟ್ಟ ಅಂತೆ, ಹಂಗಾಯ್ತು. ಗಂಡು 7 ಗಂಟೆ ತಡ್ಕೋ. ಆಯ್ತು, ಹೇಳಪ್ಪ ಬೇಗ ಯಾರು ಅಂತ. ಯಾರು ಅಂದ್ರೆ ನಮ್ಮೂರ್ ಜಗದೀಶ್ ಅಪ್ಪನವ್ರು ಇಲ್ವಾ? ಅವ್ರ ಪರ್ಸನಲ್ ಸೆಕ್ರೆಟರಿ. ನಾನಿಲ್ವಾ ಮಾವ ಗಂಡು? ವಾ, ನೀನಾ? ಲೋ, ನಾನು ಯಾರೋ ದೊಡ್ಡ ಆಫೀಸರ್ ಮಗನ ಹೇಳ್ತಾವನೆ ಅಂದ್ರೆ ನೀನ್ ನೋಡಿದ್ರೆ ಮಗನ ನನ್ನ ಮಗಳು ಮಲಗಿದ್ ಮೊದ್ಲಲ್ಲಿ ಒಂದು ಅದೇ ಹೋದ್ರ 3 ಮೈಲಿ ದೂರಕ್ಕೆ ಹೋಗಿ ಬೀಳ್ತೀಯ. ಅಂಟೆ ಗೊತ್ತ ನನ್ನ ಮಗ. ನೀನು ನನ್ನ ಮಗಳು ಮದುವೆ ಆಗ್ತಿಲ್ಲ? ಯಾಕೆ ಮಾವ, ನಾನು ನಿನ್ ಮಗಳು ಮದುವೆ ಆಗ್ಬಾರ್ದ ಅಂತ? ಯಾಕೆ ನನ್ನ ಹತ್ರ ಏನು ಇಲ್ಲ ಅಂತ ತಿಳ್ಕೊಂಡಿದ್ಯಾ ಮಾವ ನೀನು? ಲೇ, ನೋಡಿದ್ರೆ ಗೊತ್ತಾಗುತ್ತೆ ಕಣ. ನಿನ್ನ ಯೌವನ ಉಕ್ಕಿ ಬರ್ತದೆ ಅಂತ ಬೇವರ್ಸಿ ಬೋಳಿ ಮಗನ ಮಕ್ಕಳು ಹೋಗಿ ಕನ್ನಡ ಮುಂದೆ ನಿನ್ನ ಮಗ ನೋಡ್ಕೊಳ. ಅಲ್ಲ ಮಾವ, ನನ್ನ ಮೂತಿಗೆ ಏನಾಗದೆ ಅಂತ? ನನ್ನ ಮೂತಿ ಚೆನ್ನಾಗೇ ಅದಲ್ಲ. ನೋಡ್ ಮಾವ, ನಾನೊಂದು ಮಾತು ಹೇಳ್ತೀನಿ. ನೀನ್ ಹೆಂಗಿದ್ರು ನಿನ್ನ ಮಗಳು ಮದುವೆ ಮಾಡ್ಬೇಕು ಅಂದ್ರೆ ಹೆಚ್ಚ ವರದಕ್ಷಿಣೆ ಕೊಡ್ಬೇಕು. ಆ ದುಡ್ಡು ನಿಂತವಿಲ್ಲ. ನನಗೆ ವರದಕ್ಷಿಣೆ ಗಿರದಕ್ಷಿಣೆ ಏನೂ ಬೇಡ. ನಿನ್ನ ಮಗಳ ಕೊಟ್ಟು ನನಗೆ ಮದುವೆ ಮಾಡ್ಬಿಡು ಸಾಕು. ರಾಣಿ ತರ ಕೊಡ್ತೀನಿ. ಕಿಟ್ಟಿ ಬಾರ ಇಲ್ಲಿ. ಹಾಗಾದ್ರೆ ವರದಕ್ಷಿಣೆ ಏನು ಬೇಡ ಅಂತೀಯ? ಬೇಡವೇ ಬೇಡ ಮಾವ, ನಿನ್ನ ಮಗಳ ನನಗೆ ಕೊಟ್ರೆ ಸಾಕು. ಹಾಗಾದ್ರೆ ಕಿಟ್ಟಿ, ನನ್ನ ಮಗಳನ್ನ ಒಂದು ಮಾತು ಕೇಳ್ತೀನಿ. ಅವಳೇನಾದ್ರೂ ನಿನ್ನ ಒಪ್ಕೊಂಡು ಬಂದ್ರ ನಿನ್ಗ ಹೊಡೆದು ಕಂಡ ಲಕ್ವ. ಮಾವ, ವರದಕ್ಷಿಣೆ ಗಿರದಕ್ಷಿಣೆ ಏನು ಬೇಡ. ನಿನ್ನ ಮಗಳು ಮದುವೆ ಆಯ್ತೀನಿ ನನಗೆ ಲಕ್ ಕೊಡಿಸ್ತೀಯಲ್ಲ ಮಾವ? ಲೇ, ಲಕ್ವ ಅಲ್ಲಲೇ, ಲಕ್ಕು ಅಂದೆ. ಹಂಗ
ಆಮೇಲೆ ಕಿಟ್ಟಿ ಮದ್ವೆ ಖರ್ಚು ಎಲ್ಲಾನು ಹಾಕೊಂಡು ನೀನೇ ಮದುವೆ ಮಾಡ್ಕೊಳಕ್ ಕಣ. ಇವನು ಬಲ್ಲನ ಮಗ ಏನೋ ವರದಕ್ಷಿಣೆ ಬೇಡ ಅಂತಂದ್ರೆ ಅಲ್ಲ ಮಾವ, ವರದಕ್ಷಿಣೆ ಬೇಡ ಅಂತಂದ್ರೆ ಮದ್ವೆ ಖರ್ಚು ನನ್ನೇ ಹಾಕು ಅಂತಿಲ್ಲ. ಇದು ಯಾವ ನ್ಯಾಯ ಹೇಳು ಮತ್ತೆ? ನೋಡ್ ಕಿಟ್ಟಿ, ನನ್ನ ಮಗಳ ಮದುವೆ ಆಗ್ಬೇಕೋ ಬೇಡವೋ ಹೇಳೋ. ಗೊತ್ತಲ್ಲಪ್ಪ ಗಾಚಾರ. ಏನ್ ಮಾವ ಹಿಂಗನ್ಬಿಟ್ಟೆ? ಅವಳು ಮದ್ವೆ ಆಗ್ಬೇಕು ಅಂತ ತಾನೇ ನಾನು ಇಷ್ಟೆಲ್ಲ ಸೈಕಲ್ ಹೊಡಿತಿರೋದು. ಹಾಗಾದ್ರೆ ಹಾಕ್ಬೇಕಪ್ಪ ಮದ್ವೆಗೆ ಹಣನ. ಆಗ್ಲಿ ಬಿಡು ಮಾವ, ಆಯ್ತು. ಮದುವೆ ಖರ್ಚು ನಾನೇ ಹಾಕೊಂಡು ಮದುವೆ ಮಾಡ್ಕೊತೀನಿ. ಮಾವ ಮಾವ, ನಿನ್ ಮಗಳು ಬಂಗಾರ ಇತ್ತಗೆ ಬತ್ತವಳೆ, ಬೇಗ ಕೇಳ್ಬಿಡು, ಮದ್ವೆ ಮಾಡಿಸ್ಬಿಡು ಅತ್ತಗೆ ಮಾವ. ಬೇಗ ಕೇಳ್ಬಿಡು, ಒಪ್ಪಿಗೆ ಹೆಂಗೆ ಅಂತ. ಏನ ಆದ್ಬಿಟ್ಟು ಆಂಜೇನಾಗೆ ತರದ್ ನಿಂತಿರೋ ಹಂಗ ಆಡ್ತೀಯ ಬಿಡತ್ತದ ಅವ ಮಗಳ. ನೀನ್ ಯಾಕವ ಇಲ್ಲಿ ಬಂದೆ? ಸುಮ್ನೆ ಬಂದೆ, ನೀನು ಹುಡಿಕೊಂಡು. ಮಾವ, ನಿನ್ನ ಮಗಳು ಬಂಗಾರಿ ನಾನು ನುಡಿಕಂಡೇ ಬಂದ್ಬಿಟ್ಟವಳೆ ಇಲ್ಲಿಗೆ. ನಿನ್ನ ಮಗಳು ಬಂಗಾರಿಗೆ ನಾನು ಇಷ್ಟು ಇಲ್ವೇ ಅಂತ ಕೇಳು ಮಾವ, ಬೇಗ ಕೇಳು ಮಾವ, ಕೇಳು ಮಾವ. ಲೇ ಅಂಟೆ ಗೊತ್ತಾ? ಅದ್ ಬಿಟ್ಟು ಬೇರೆದ್ ಏನಾರು ಹೇಳು, ಅದೇ ಗೊತ್ತಾದಲ್ಲ ಎಲ್ಲ ನಾಟಕದಲ್ವೇ. ನೀನ್ ಏನು ಹೊಸ ದಪ್ಪ ಬಿಟ್ಟಿದೀನಿ ಅನ್ಕೊಂಡಿದ್ಯಾ? ದಪ್ಪ ಇದ್ರೆ ಅದೇ ಸುಂಡ್ಕಂಡೆ ಹೋಯ್ತಾ ಇದೀಯಾ? ಲೇ ಅಲ್ಲ, ಮಾತಿದ್ರೆ ನನ್ನ ಮದ್ವೆ ಆಯ್ತೀನಿ ಅಂತಿಲ್ಲ. ನನಗೇನಾದ್ರೂ ಸರಿಯಾಗಿ ಮೂಡ್ ಬಂದು ಗಟ್ಟಿಯಾಗಿ ತಪ್ಕೊಂಡ್ರೆ ಮುದ್ದೆ ಉಸಿರು ಕಟ್ಸತ್ತೆ. ಒಂದ್ಸಲ ತಪ್ಕ ನೋಡು, ನನ್ನ ಮದ್ವೆ ಆಗೋ ಮೂತಿ ನೋಡು, ನಿಂದು ಮೂತಿ ಹೆಂಗದೆ ಅಂತ. ಅವನ್ನ ಹಂಗೆಲ್ಲ ಅನ್ಬೇಡ ಕಣವ, ಅವನ ಅಂಕಣವಾಗಿ ಅನ್ಬೇಡ. ನಿನ್ನ ಆ ಕಿಟ್ಟಿಗೆ ಕೊಟ್ಟಿ ಮದ್ವೆ ಮಾಡ್ಬೇಕು ಅಂತ ಇದ್ದೀನಿ ಕಣವ. ಅಪ್ಪಯ್ಯ, ನಾನು ಹೋಗಿ ಹೋಗಿ ಈ ಅಂಟೆಗೊಂದನ್ನ ಮದ್ವೆ ಆಗದ ನೋಡಪ್ಪಯ್ಯ, ನೋಡು ಸೀದೋಗಿರೋ ನುಗ್ಗೆಕಾಯಿ ಇದ್ದಂಗ ಅವನೇ. ಹೋಗಿ ಹೋಗಿ ಇವನ್ನ ನನ್ ಮದ್ವೆ ಆಯ್ತಿನ, ನಾನು ಯಾವ್ದೇ ಕಾರಣಕ್ಕೂ ಇವನ್ನ ಮದ್ವೆ ಆಗೋದಿಲ್ಲ. ಅಲ್ಲ ನೋಡ್ ಬಂಗಾರಿ, ಸೀದೋಗಿರೋ ನುಗ್ಗೆಕಾಯಿ ಅಂತಿದ್ಯಾ? ಸೀದ್ಬಿಟ್ಟೆ ತಾನೇ ನುಗ್ಗೆಕಾಯಿ ಸಾರು ಮಾಡೋದು, ಹಂಗೆ ಮಾಡಾರೆ ಅದಂಗಿರ್ಲಿ. ಅಲ್ಲ ನೀನು ಅಪ್ಪ ಮಕ್ಳಿಬ್ರು ಕೋತಿ ಮುಕ್ತೋನು ಅಂತ ಇದ್ರಲ್ಲ. ಹಿಂದೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಧರ್ಮಪತ್ನಿ ಸೀತಾದೇವಿಯನ್ನು ಲಂಕಾಪಟ್ಟಣಕ್ಕೆ ಹೋಗಿ ಸೀತಾದೇವಿಯನ್ನು ಕರ್ಕೊಂಡು ಸಪ್ತ ಸಾಗರವನ್ನು ದಾಟಿ ಬಂದ ಯಾರು? ಹನುಮಂತ. ಅವನು ಕೋತಿ ಮುಕ್ತವನು ತಾನೆ. ಅವನು ಇಡೀ ಪ್ರಪಂಚಕ್ಕೆ ಹೆಸರಾಗಿ ಹನುಮಂತನಾಗಿಲ್ವಾ? ಶ್ರೀರಾಮಚಂದ್ರನ ಬಂಟ್ನಾಗಿಲ್ವಾ? ಹಂಗೆ ನನ್ನನ್ನ ಕೋತಿ ಮುಕ್ತವನು ಅಂತೆಲ್ಲ ರೇಗಿಸ್ಬೇಡ ಬಂಗಾರಿ. ನೋಡು ಹಂಗೆ ಹೊಟ್ಟೆ ಒಳಗೊಂಟೋಗ್ಬಿಡ್ಬೇಕು. ಒಳಗೆ ಅದೇ ಹೊಟ್ಟೆ. ಅದು ನಿಜವೇನು ನೋಡವ ಮಗಳ, ಈ ಕಿಟ್ಟಿಯ ನಿಮ್ ಮದ್ವೆ ಆದ್ರೆ ಎಷ್ಟೊಂದು ಬುದ್ಧಿವಂತ. ನೀನ್ ಮದ್ವೆ ಆಗ್ಬಿಟ್ರ ನಿನ್ನ ಎಷ್ಟೊಂದ್ ಚೆನ್ನಾಗ್ ನೋಡ್ಕತಾನೆ ಕಣವ. ನೀನ್ ಮದ್ವೆ ಆಗ್ಬಿಡವ ಫಸ್ಟ್. ಅಷ್ಟ್ ಚೆನ್ನಾಗ್ ನೋಡ್ಕೊಂಡ್ರೆ ನೀನೇ ಆಗ್ಬಿಡು ತಗವ್ನ. ನನ್ನ ಮದುವೆ ಆದ್ರೆ ಕತ್ಗೆ ಚಿನ್ನದ ನೆಕ್ಲೇಸು, ಚಿನ್ನದ ಚೈನು, ಬೆಳ್ಳಿ ಡಾಬು, ಅದನ್ನು ಚಿನ್ನದೇ ಮಾಡಿಸ್ಕೊಡು. ಆಯ್ತು ಬಿಡು, ಆದ್ರಾಯ್ತು ಜೊತೆಗೆ ಮಾಡ್ಸುಮ. ಅದು ಬೆಳ್ಳಿ ಬಳೆಗಳು, ಕಾಲ್ಗೆ ಕೈಗೆ ಚಿನ್ನದ ಬಳೆಗಳು ಎಲ್ಲಾನು ಮಾಡಿಸಿ, ಬೆಳ್ಳಿ ಲೋಡ್ತಲ್ಲ ಹಾಲು, ಬೆಳ್ಳಿ ತಟ್ಟೆಲಿ ಊಟ, ತೂಗು ಮಂಚದ ಮೇಲೆ ತೂಗಿಸ್ಬಿಡ್ತೀನಿ. ಕೇಳದ್ದೆಲ್ಲ ತೋರಿಸಿ ಆಹಾ ಹೆಂಗ್ ನೋಡ್ಕತೀನಿ ಗೊತ್ತಾ ನಿನ್ನ? ನಾ ಕೇಳಿದ್ದೆಲ್ಲ ತೋರಿಸಿ, ಕೇಳಿದ್ದೆಲ್ಲ ತೋರಿಸಿ ಕೊಡ್ತೀನಿ. ಹಂಗಾದ್ರೆ ನನಗೆ ಧರ್ಮಸ್ಥಳ ನೋಡ್ಬೇಕು ಅಂತ ಆಸೆ ಇದೆ, ತೋರಿಸ್ತೀಯಾ? ಧರ್ಮಸ್ಥಳ ಏನು ಹೆಸರನ್ನು ತೋರಿಸ್ತೀನಿ ಬಾ. ಬೇವರ್ಸಿ ಬೋಳಿ ಮಗನ, ಏನೋ ನನ್ನ ಮಗಳ ಜೊತೆ ಮಾತಾಡಿ ಸ್ವಲ್ಪ ಅವಕಾಶ ಕೊಟ್ರೆ ನೀನು ನನ್ನ ಮಗಳು ಮದುವೆ ಮುಂಚೆನೆ ಗೊಮಟೆ ಸುರು ತೋರಿಸ್ತೀನಿ ಅಂತೀಯಲ್ಲ ಬೇವರ್ಸಿ ಬಡ್ಡಿ ಮಗನ. ಮಗಳ, ಈ ಬೋಳಿ ಮಗನ ಮದುವೆ ಇಷ್ಟನ ಇಲ್ವಾ ಹೇಳ್ಬಿಡ. ಯಾವ್ದೇ ಕಾರಣಕ್ಕೂ ಇವನು ಮಾತ್ರ ಮದುವೆ ಆಗೋದಿಲ್ಲ ಕಣಪ್ಪ. ನೋಡ್ ಕಿಟ್ಟಿ, ಹಂಗಾರ ಕಣಪ್ಪ. ನೋಡ್ ಕಿಟ್ಟಿ, ನನ್ನ ಮಗಳು ಬಂಗಾರಿಗೆ ನೀನ್ ಮದುವೆ ಆಗೋಕ್ ಇಷ್ಟ ಇಲ್ವಂತ ನೀನ್ ಎಲ್ಲಾದ್ರೂ ಟ್ರೈ ಮಾಡು. ನಾನಿವಾಗ ಲಕ್ಷ್ಮೀ ಗದ್ದೆಗೆ ನೀರ್ ಬುಡಕ್ಕೆ ಟೈಮ್ ಆಗ್ತಾ ಇದೆ. ಲಕ್ಷ್ಮೀ ಗದ್ದೆಗೆ ಬರ್ತೀನಿ. ಅವ್ವ ಮಗಳ, ಅದ್ ಎಷ್ಟ್ ಜನ ಅಂತ ಬಿಟ್ಟಿರ ಅವಳ ಗದ್ದೆಗೆ ನೀರ ಅಚ್ಚುಕಟ್ಟಾಗ ರಾಗಿ ಮುದ್ದೆ ಮಾಡಿ ಬಸ್ಸಾರ್ ಮಾಡಿರವ. ನಾನು ಟೈಮ್ ಸರಿಯಾಗಿ ಬರ್ತೀನಿ. ಈಗ ಬೇಗ ಮನೆಗೆ ನಡೆಯವ, ಬಿಸ್ಲಾಯ್ತು. ನಮ್ಮ ಅವನ್ ಅದಕ್ಕೆ ಬ್ಯಾಗ ಮೇಲೆ ಕಳ್ಸಿದ್ ನೀನು ಆ ಗದ್ದೆ ಬಿಡಕ್ಕೆ. ಓ ಮಾವ ನಿಂತ್ಕ.
ಥೂ ಈ ನಮ್ಮ ಮಾವು ಮೊಲಗಿಲ್ಲಾಗ್ರೆ ಹೆಂಗೆ ಅಂತೀನಿ ಒಂದ್ ಟ್ರಿಪ್ ಎಲ್ಲ ನೀನೇ ಮಾಡ್ಕೊ ನನ್ಗೆ ಏನು ಕೊಡ್ಬೇಡ ಅಂತಾನೆ ಒಂದ್ ಟ್ರಿಪ್ ಎಲ್ಲ ಮಾಡೋದೇ ಇಲ್ಲ ಅಂತಾನೆ ಇವಂಗ ಏನಾರ ಮೊಲಗಿಲ್ಲಾಗ್ರೆ ಹೆಂಗೆ ಏನಪ್ಪ ಮಾಡೋದು ಈಗ ಲೇ ಅಂಟ ಗೊತ್ತಾ ಬೈಲಿ ಅಲ್ಲ ಕಣೋ ಹೋಗಿ ಹೋಗಿ ಮದ್ವೆ ಮುಂಚೆನೆ ಗೊಮ್ಟಪ್ಪನ ತೋರಿಸ್ತೀನಿ ಅಂತ ಹೇಳಿದ್ರೆ ಯಾವ ಮಗಳು ತಂದೆ ತಾನೇ ಸುಮ್ನೆ ಇರ್ತಾನೆ ಹೇಳು ಮತ್ತೆ ನಿಮ್ಮ ಅಪ್ಪೇನೋ ಆಗದ್ದು ನೀರ್ ಬಿಟ್ಟು ದಡ್ಡ ಹೋಗೋನೆ ನೀನು ದಡ್ಡಿಯೇ ಯಾಕೆ? ನಾನ್ ಹೇಳದ್ದು ಧರ್ಮಸ್ಥಳದಲ್ಲಿ ದರ್ಶನ ಮಾಡ್ಕೊ ಬರ್ಬೇಕಾದ್ರೆ ಅಲ್ಲೇ ಬೆಟ್ಟದ ಮೇಲೆ ಇರೋ ಬಾಹುಬಲಿ ಗೊಮಟೇಶ್ವರನ ತೋರಿಸ್ತೀನಿ ಅಂತ ಹೇಳದ್ದು ನಿಮ್ಮ ಅಪ್ಪೇನೋ ದಡ್ಡ ಅಂದ್ರೆ ನೀನೂ ದಡ್ಡನೆ ಯಾರು ಗೊತ್ತು ನೀನ್ ಹೇಳಿದ ರೀತಿ ನೋಡಿದ್ರೆ ಹಂಗೆ ಇತ್ತು ಕಿಟ್ಟಿ ಬಂಗಾರಿ ಕಿಟ್ಟಿ ಅಯ್ಯೋ ಬಂಗಾರಿ ಮತ್ತೆ ಈ ನೆಕ್ಲೇಸು ಡಾಬು ಬಳೆಗಳು ಎಲ್ಲ ಕೊಡಿಸ್ತೀನಿ ಅಂತ ಹೇಳ್ದಲ್ಲ ನಿಜವಾಗ್ಲೂ ಕೊಡಿಸ್ತೀಯಾ ಅಯ್ಯೋ ನೀ ಕೇಳೋದ್ ಹೆಚ್ಚ ನಾ ಕೊಡ್ಸೋದ್ ಹೆಚ್ಚ ಬಂಗಾರಿ ನಿನ್ಗೆ ಆದಷ್ಟು ಬೇಗ ಕೊಡಿಸ್ತೀನಿ ಆದ್ರೆ ನೀ ನನ್ನ ಮದ್ವೆ ಆಗೋಕ್ ಒಪ್ಕೊಂಡು ಬಂದು ತಾಲಿ ಕಟ್ಟಿಸ್ಕೊಬಿಟ್ರೆ ಅಷ್ಟೇ ಸಾಕು ಅಯ್ಯೋ ಭಗವಂತ ಎಲ್ಲಾನು ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ ಇವನ ಹತ್ರ ಇರೋ ಬರೋದನ್ನೆಲ್ಲ ಅಲ್ಲ ಏನಿದ್ದದೋ ಏನಿಲ್ವೋ ಇರೋ ಬರೋದನ್ನೆಲ್ಲ ಇಟ್ಕೊಂಡು ಈಗ್ಲೋ ಆಗ್ಲೋ ಪರದೇಶಿ ಮಾಡಿ ಪರಲೋಕ ಕಳಿಸ್ಬಿಡ್ಬೇಕು ಇವನನ್ನ ಬಂಗಾರಿ ಏ ಬಂಗಾರಿ ಏನ್ ಯೋಚನೆ ಮಾಡ್ತಾ ಇದೀಯ ಓ ನಮ್ ಮದ್ವೆ ಆದ್ಮೇಲೆ ಮಾಡೋದೆಲ್ಲ ಎಲ್ಲ ಈಗ್ಲೇ ಯೋಚನೆ ಮಾಡ್ತಾ ಇದೀಯಾ ಏನು ರೋ ಅನ್ಕ ಬಂದೆ ಏನು ಹೇಳೋದ ಯೋಚನೆ ಮಾಡ್ತಾ ಇದೀಯಾ ಅಂದೆ ಅದೇ ನಿನ್ ಕೈಲಿ ಆದದೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಓ, ಯಾಕಂದ್ರೆ ಮದ್ವೆ ಆದ್ಮೇಲೆ ಸುಮ್ನೆ ಬರೀ ನೋಡ್ತಾನೆ ಕೂತ್ಕೊಬಿಟ್ರು ಕಷ್ಟ ಅದಕ್ಕೇನೆ ಅದಕ್ಕೆ ಹೇಳೋದು ಎಲ್ಲಾನು ಪ್ರಯತ್ನ ಮಾಡಾದ್ಮೇಲೆ ಗೊತ್ತಾಗೋದು ಅಂತ ಫಸ್ಟ್ ಪ್ರಯತ್ನ ಮಾಡ್ಬೇಕು ಹಂಗೆ. ಆಮೇಲೆ ಗೊತ್ತಾಯ್ತದೆ ಸರಿ. ಕಿಟ್ಟಿ ಓ ಕಿಟ್ಟಿ ಓ ಐ ಲವ್ ಯು ಐ ಲವ್ ಯು ಟೂ ಬಂಗಾರಿ ನನಗೊಂದು ಆಸೆ